ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಯಾರೆಲ್ಲ ಪ್ರೈಸ್ ಮನಿಗೆ ಅಪ್ಲೈ ಮಾಡಿದ್ದೀರಾ ಮತ್ತು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆಲ್ಲ ಒಂದು ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಇದು ತುಂಬ ಕೇರ್ಫುಲ್ಲಾಗಿ ನೀವು ಕೇಳಿಸ್ಕೋಬೇಕು. ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರೈಸ್ ಮನಿಗೆ ನೀವು ಅಪ್ಲೈ ಮಾಡಿದ್ರೆ ಸಾಕಾಗಲ್ಲ. ಈ ಒಂದು ಚಿಕ್ಕ ಕೆಲಸ ಮಾಡಿಲ್ಲ ಅಂದರೆ ನಿಮಗೆ ಪ್ರೈಸ್ ಮನಿ ಸಿಗೋದಿಲ್ಲ, ₹1 ಕೂಡ ಬರೋದಿಲ್ಲ. ಅದು ಏನು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ತಿಳಿಸ್ಕೊಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಮತ್ತು ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ. ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಕೊಡಿ. ಓಕೆ ಸ್ನೇಹಿತರೆ, ವಿಡಿಯೋಕ್ಕೆ ಬರೋದಾದರೆ, ಕಾನ್ಸೆಪ್ಟ್ಗೆ ಬರೋದಾದರೆ, ಯಾರೆಲ್ಲ ಪ್ರೈಸ್ ಮನಿಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಅಪ್ಲೈ ಮಾಡಿದ್ದೀರಾ ಆಲ್ರೆಡಿ, ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿ ಆ ಅಕ್ನಾಲಜ್ಮೆಂಟನ್ನು ಮನೇಲಿ ಇಟ್ಕೊಂಡ್ರೆ ಅಥವಾ ಅಪ್ಲೈ ಮಾಡಿದ್ದೀನಿ ಆನ್ಲೈನಲ್ಲಿ ದುಡ್ಡು ಬರುತ್ತೆ, ಆ ಸ್ಕಾಲರ್ಶಿಪ್ ಬರುತ್ತೆ ಅಂದರೆ ಅದು ಆಗೋದಿಲ್ಲ ಸ್ನೇಹಿತರೆ. ಅದು ಆ ಥರ ಇಲ್ಲ. ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿದ್ಮೇಲೆ ಇನ್ನೂ ಒಂದು ಕೆಲಸ ಇರುತ್ತೆ. ಈ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಪೇಮೆಂಟ್ ಅಂದರೆ ಸ್ಕಾಲರ್ಶಿಪ್ ಬರುತ್ತೆ. ಏನು ಮಾಡಬೇಕು ಅಂತ ಇವಾಗ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಮೊದಲು ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಯಾರು PUC ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಯಾವುದೇ ಒಂದು ಕೋರ್ಸ್ ಮೇಲೆ ನೀವು ಪ್ರೈಸ್ ಮನಿಗೆ ಅಪ್ಲೈ ಮಾಡಿದ್ರು, ಪ್ರೈಸ್ ಮನಿ ಅಪ್ಲೈ ಮಾಡೋದು ಹೇಗೆ ಮತ್ತು ಕಂಡೀಷನ್ಸ್ ಏನು, ಯಾರ್ಯಾರು ಸಿಗುತ್ತೆ ಅಂತ ಗೊತ್ತಿಲ್ಲ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, 2 ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ. ಒಂದು ಅಪ್ಲೈ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಇದೆ, ಮತ್ತು ಅಪ್ಲೈ ಯಾರ್ಯಾರು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಕೂಡ ಒಂದು ವಿಡಿಯೋ ಇದೆ. 2 ವಿಡಿಯೋನ ನೋಡಿ, ಇದು ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಅದಾದಮೇಲೆ ಈ ಒಂದು ವಿಡಿಯೋನ ನೋಡಬೇಕಾಗುತ್ತೆ. ಮೊದಲನೇದಾಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡಿದ್ಮೇಲೆ ಆ ಒಂದು ಅಕ್ನಾಲಜ್ಮೆಂಟನ್ನು ಪ್ರಿಂಟ್ ತೊಗೋಬೇಕಾಗುತ್ತೆ. ಇವಾಗ ಪ್ರೈಸ್ ಮನಿಗೆ ಅಪ್ಲೈ ಮಾಡಿದ್ದೀರಾ, ಸರಿ, ಅದಾಯಿತು. ಅದಾದಮೇಲೆ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ. ಅಕ್ನಾಲಜ್ಮೆಂಟ್ನ ಪ್ರಿಂಟ್ ತೊಗೋಬೇಕು. ಆ ಪ್ರಿಂಟನ್ನು ತೊಗೊಂಡು ನೀವು ಏನೇನು ಡಾಕ್ಯುಮೆಂಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀರಾ ಅಥವಾ ನಿಮಗೆ ಡಾಕ್ಯುಮೆಂಟ್ಸ್ ಗೊತ್ತಿಲ್ಲ ಅಂದರೆ ಹಿಂದಿನ ವಿಡಿಯೋ ತಿಳಿಸ್ಕೊಡ್ತೀನಿ, ನೀವು ಅಲ್ಲಿ ನೋಡ್ಬೋದು. ಆ ಡಾಕ್ಯುಮೆಂಟ್ಸ್ ಜೆರಾಕ್ಸನ್ನು ಈ ಒಂದು ಅಕ್ನಾಲಜ್ಮೆಂಟ್ ಜೊತೆಗೆ ಎಲ್ಲ ಒಂದು ಜೆರಾಕ್ಸನ್ನು ಪಿನ್ ಮಾಡಬೇಕು. ಸೊ ಓಕೆನಾ, ಡಾಕ್ಯುಮೆಂಟ್ಸ್ ಪ್ಲಸ್ ಅಕ್ನಾಲಜ್ಮೆಂಟನ್ನು ಪಿನ್ ಮಾಡಿ ಜೆರಾಕ್ಸು ಕಾಲೇಜ್ಗೆ ಹೋಗಬೇಕಾಗುತ್ತೆ. ನೀವು ಯಾವ ಒಂದು ಕೋರ್ಸ್ ಮೇಲೆ ಅಪ್ಲೈ ಮಾಡಿರ್ತೀರ, ಇವಾಗ ಎಕ್ಸಾಂಪಲ್ಗೆ PUCಗೆ ಅಪ್ಲೈ ಮಾಡಿದ್ದೀರಾ, PUCಗೆ ಅಂದರೆ PUC ಕೋರ್ಸ್ ಮೇಲೆ ನೀವು ಪ್ರೈಸ್ ಮನಿಗೆ ಅಪ್ಲೈ ಮಾಡಿದ್ರೆ, PUC ಕೋರ್ಸ್ ಮೇಲೆ ಅಪ್ಲೈ ಮಾಡಿದ್ದೀರ, PUCನ ಯಾವ ಒಂದು ಕಾಲೇಜಲ್ಲಿ ಓದಿದ್ದೀರಾ ಆ ಒಂದು ಕಾಲೇಜ್ಗೆ ಹೋಗಿ ಸೀಲು ಸಿಗ್ನೇಚರ್ ಹಾಕ್ಸ್ಕೋಬೇಕಾಗುತ್ತೆ. ಎಲ್ಲ ಒಂದು ಪೇಜಸ್ ಮೇಲೆ ಸೀಲು ಸಿಗ್ನೇಚರ್ ಹಾಕ್ಸ್ಕೋಬೇಕಾಗುತ್ತೆ. ಅದಾದಮೇಲೆ ಇಂಪಾರ್ಟೆಂಟಾಗಿ ನೀವು ಮಾಡಬೇಕಾಗಿರೋದು ಏನಂದರೆ, ಅದನ್ನು ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟನ್ನು ಮಾಡಬೇಕು. ಓಕೆನಾ, ಸೀಲು ಸಿಗ್ನೇಚರ್ ಹಾಕ್ಸಿರೋ ಅಂಥ ಎಲ್ಲ ಒಂದು ಡಾಕ್ಯುಮೆಂಟ್ಸನ್ನು ನೀವು 2 ಸೆಟ್ಟು ಎಲ್ಲ ಜೆರಾಕ್ಸ್ ಮಾಡಿಸ್ಕೋಬೇಕಾಗುತ್ತೆ. ಒರಿಜಿನಲ್ನ ಅವರು ಕೊಡಬೇಕು, ಜೆರಾಕ್ಸನ್ನು ನೀವು ಇಟ್ಕೋಬೇಕಾಗುತ್ತೆ. ಓಕೆನಾ, ಇದನ್ನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಕೊಡಬೇಕಾಗುತ್ತೆ. ಇದು ನಿಮ್ಮ ತಾಲೂಕು ವೈಸಿಗಿರುತ್ತೆ ಅಥವಾ ನೀವು ಮೇಯ್ನ್ ಸಮಾಜ ಕಲ್ಯಾಣ ಇಲಾಖೆ ಬರುತ್ತಲ್ಲ, ಬೆಂಗಳೂರಲ್ಲಿದೆ. ಅಡ್ರೆಸ್ ಬೇಕಾದ್ರೆ ನಾನು ಇಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಅಡ್ರೆಸ್ಗೆ ಹೋಗಿ ಸಬ್ಮಿಟನ್ನು ಮಾಡ್ಬೋದು. ಇದು ಇಂಪಾರ್ಟೆಂಟಾಗಿ ಮಾಡಲೇಬೇಕಾಗಿರೋಂಥ ಒಂದು ಕೆಲಸ. ಇದು ಆಫ್ಲೈನಲ್ಲಿ ಡಾಕ್ಯುಮೆಂಟ್ಸ್ ಪ್ಲಸ್ ಅಕ್ನಾಲಜ್ಮೆಂಟನ್ನು ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿ ಅಕ್ನಾಲಜ್ಮೆಂಟನ್ನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಲೇಬೇಕು. ಅದಾದಮೇಲೆ ನಿಮಗೆ ಸ್ಕಾಲರ್ಶಿಪ್ ಪ್ರೊವೈಡ್ ಆಗೋದು. ಇಲ್ಲಾಂದರೆ ನಿಮಗೆ ಯಾವುದೇ ರೀತಿಯಾದ ಸ್ಕಾಲರ್ಶಿಪ್ ಬರೋದಿಲ್ಲ. ನೀವೇನಾದರೂ ಒಂದು ವೇಳೆ ಆನ್ಲೈನಲ್ಲಿ ಅಪ್ಲೈ ಮಾಡಿ ಸುಮ್ಮನೆ ಆಗಿಬಿಟ್ರೆ ಸ್ಕಾಲರ್ಶಿಪ್ ಬರೋದಿಲ್ಲ. ಇದೊಂದು ಇಂಪಾರ್ಟೆಂಟಾಗಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ನಿಮ್ಮ ತಾಲೂಕು ವೈಸು ಒಂದೊಂದು ಕಾಲೇಜಲ್ಲಿ ಅವರೇ ತೊಗೊಂಡೋಗಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಕೊಡ್ತಾರೆ. ಬಟ್ ನಿಮ್ಮ ಕಾಲೇಜಲ್ಲಿ ಕೇಳಿ ಕೊಡ್ತಾರಾ, ನಾವೇ ತಗೊಂಡೋಗಿ ಕೊಡಬೇಕಂತ, ಆದಷ್ಟು ನೀವೇ ತಗೊಂಡೋಗಿ ಕೊಡಿ. ಯಾಕಂದರೆ ಬೇಗ ಒಂದು ನಿಮಗೆ ಪ್ರೈಸ್ ಮನಿ ಸಿಕ್ಕುವಂಥ ಚಾನ್ಸಸ್ ಇರುತ್ತೆ. ಮೇಯ್ನ್ ಎಲ್ಲಿದೆಯಲ್ಲ, ಮೇಯ್ನ್ ಆಫೀಸು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸ್, ಅಲ್ಲಿಗೆ ತಗೊಂಡೋಗಿ ಕೊಟ್ಟರೆ ಇನ್ನೂ ಒಳ್ಳೆಯದು. ನಿಮಗೆ ಇನ್ನೂ ಬೇಗ ಬರುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ನೀವು ಸಬ್ಮಿಟನ್ನು ಮಾಡಿದ ಮೇಲೆ ಅವರು ವೆರಿಫಿಕೇಷನ್ನ ಮಾಡ್ತಾರೆ. ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆಯಾ, ಎಕ್ಸ್ಪೈರಿ ಆಗಿದೆಯಾ, ಅಥವಾ ಏನಾದರೂ ಮಿಸ್ಟೇಕ್ ಇದೆಯಾ, ಅಥವಾ ಏನಾದರೂ ಲೋಪದೋಷ ಇದೆಯಾ, ಅಥವಾ ಒರಿಜಿನಲ್ಲ ಫೇಕ್, ಎಲ್ಲನೂ ಕೂಡ ವೆರಿಫಿಕೇಷನ್ನ ಚೆಕ್ಕನ್ನು ಮಾಡಿಬಿಟ್ಟು ಆಮೇಲೆ ನಿಮಗೆ ಸ್ಕಾಲರ್ಶಿಪ್ಪನ್ನು ಪ್ರೊವೈಡ್ ಮಾಡ್ತಾರೆ, ಪ್ರೈಸ್ ಮನಿಯನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಇಷ್ಟು ಪ್ರೋಸೆಸ್ ಆದಮೇಲೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ಇದು ಸಬ್ಮಿಟ್ ಮಾಡಿದ ಮೇಲೇ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಪ್ರೈಸ್ ಮನಿ ಅಮೌಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದರಿಂದ ಯಾವುದೇ ಕಾರಣಕ್ಕೂ ನೀವು ಫೇಕ್ ಡಾಕ್ಯುಮೆಂಟ್ಸನ್ನು ಹಾಕ್ಬಾರ್ದು, ಫೇಕ್ ಇನ್ಫಾರ್ಮೇಷನ್ನ ಕೊಡಬಾರ್ದು. ಇದೊಂದು ಪ್ರತಿಯೊಂದು ಕೂಡ ವೆರಿಫಿಕೇಷನ್ ಆಗುತ್ತೆ. ವೆರಿಫಿಕೇಷನ್ ಆದಮೇಲೆ ನಿಮಗೆ ಅಮೌಂಟ್ ಕ್ರೆಡಿಟ್ ಮಾಡ್ತಾರೆ ಅವರು. ಸೊ ಅದರಿಂದ ಯಾರು ಕೂಡ ಎಕ್ಸ್ಪೈರ್ ಆಗಿರೋಂಥ ಒಂದು ಡಾಕ್ಯುಮೆಂಟ್ಸನ್ನು ಯಾವುದು ಹಾಕಬೇಡಿ. ಮತ್ತು ಒಂದು ಮರ್ಜ್ ಆಗಿರೋಂಥ ಒಂದು ಬ್ಲರ್ ಆಗಿರೋಂಥ ಒಂದು ಯಾವುದೋ ಒಂದು ಅಕ್ಷರನೇ ಕಾಣಿಸಲ್ಲ ಆ ಡಾಕ್ಯುಮೆಂಟ್ಸಲ್ಲಿ, ಅದನ್ನು ಕೂಡ ನೀವು ಅಪ್ಲೋಡ್ ಮಾಡೋದಕ್ಕೆ ಹೋಗಬಾರ್ದು. ಅಥವಾ ಎಕ್ಸ್ಪೈರಿ ಡೇಟ್ ಆಗಿದ್ದರೆ ಅದನ್ನು ರಿನ್ಯೂವಲ್ ಮಾಡಿಸಿ ನೀವು ಅಪ್ಡೇಟ್ ಮಾಡಿಸಿ, ಅದಾದಮೇಲೆ ನೀವು
ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ತುಂಬ ಒಳ್ಳೆಯದು. ಸೊ ಆದ್ದರಿಂದ ಎಲ್ಲ ಡಾಕ್ಯುಮೆಂಟ್ಸು ಕ್ಲಾರಿಟಿ ಇರಬೇಕು. ಸೊ ಓಕೆನಾ, ನೀವು ಅಪ್ಲೈ ಮಾಡಿದ್ಮೇಲೂ ಕೂಡ ನೀವು ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೊಬೋದು. ನೀವು ಅಪ್ಲೈ ಮಾಡಿರುವಂಥ ಸ್ಕಾಲರ್ಶಿಪ್ ಪ್ರೈಸ್ ಮನಿ ಸೊ ಯಾವ ರೀತಿ ಇದೆ, ರಿಜೆಕ್ಷನ್ ಆಗಿದೆಯಾ, ಅಪ್ರೂವಲ್ ಆಗಿದೆಯಾ, ಸ್ಯಾಂಕ್ಷನ್ ಆಗಿದೆಯಾ ಅಮೌಂಟು ಅಂತ ನೀವೆಲ್ಲನೂ ಕೂಡ ಚೆಕ್ ಮಾಡ್ಕೋಬೋದು. ಅದು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಸೊ ಓಕೆನಾ. ಸೊ ಈಗ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಅಂತ ಅನಿಸಿದರೆ ದಯವಿಟ್ಟು ಶೇರ್ ಮಾಡಿ ಮತ್ತು ತಪ್ಪದೇ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ಈ ಒಂದು ವಿಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಮತ್ತು ನಮಗೂ ಕೂಡ ಒಂದು ಎನ್ಕರೇಜ್ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.